ರಸ್ತೆ ಸಂಪರ್ಕವಿಲ್ಲದೆ 102 ವರ್ಷ ಕಳೆದ ಪುತ್ತೂರಿನ ಇರ್ದೆ ದೂಮಡ್ಕದ ಗ್ರಾಮಸ್ಥರು ರೊಚ್ಚಿಗೆದ್ದು ಪ್ರತಿಭಟನೆಯನ್ನು ನಡೆಸಿ ರಸ್ತೆ ನಿರ್ಮಾಣಕ್ಕೆ ಒತ್ತಾಯಿಸಿದ್ದಾರೆ. ಕಂದಾಯ ಇಲಾಖೆ ಪೊಲೀಸರಿಂದ ಗ್ರಾಮಸ್ಥರ ಮನವೊಲಿಸುವ ಪ್ರಯತ್ನವೂ ನಡೆಯಿತು. ಪ್ರತಿಭಟನೆ ಕಿಚ್ಚಿಗೆ ಕೊನೆಗೂ ರಸ್ತೆ ನಿರ್ಮಾಣಕ್ಕೆ ಅನುಮತಿ ನೀಡಿದರು. ಪುತ್ತೂರು ತಾಲೂಕಿನ ಇರ್ದೆ ದೂಮಡ್ಕದ ಸುಮಾರು 13 ಪರಿಶಿಷ್ಟ ಪಂಗಡದ ಮನೆಯವರಿಗೆ ರಸ್ತೆ ಸಂಪರ್ಕವಿಲ್ಲದ ಹಿನ್ನೆಲೆಯಲ್ಲಿ ಇಂದು ರಸ್ತೆ ಸಂಪರ್ಕ ಮಾಡಿಕೊಡುವಂತೆ ಪ್ರತಿಭಟನೆಯನ್ನು ನಡೆಸಿದ್ರು. ಇರ್ದೆ ಗ್ರಾಮದ ದೂಮಡ್ಕ, ಚಾಕೋಟೆ, ಮದಕ ಪರಿಸರದ ಪರಿಶಿಷ್ಟ ಪಂಗಡಕ್ಕೆ ಸೇರಿದ 13 ಮನೆಗಳಿಗೆ ರಸ್ತೆ ಸಂಪರ್ಕವಿಲ್ಲದೆ 102 ವರ್ಷಗಳು ಕಳೆದಿದೆ. ಹಾಗಾಗಿ ಇಂದು ರೊಚ್ಚಿಗೆದ್ದಿರುವ ಅಲ್ಲಿನ ಗ್ರಾಮಸ್ಥರು ಅಂಬೇಡ್ಕರ್ ತತ್ವರಕ್ಷಣಾ ವೇದಿಕೆಯ ಸದಸ್ಯರೊಂದಿಗೆ ಸೇರಿ ರಸ್ತೆ ಸಂಪರ್ಕ ಕಲ್ಪಿಸಿಕೊಡುವಂತೆ ಪಟ್ಟು ಹಿಡಿದರು. ಈ ವೇಳೆ ಕೆಲಕಾಲ ಪೊಲೀಸರು ಹಾಗೂ ಗ್ರಾಮಸ್ಥರ ನಡುವೆ ಮಾತಿನ ಚಕಮಕಿ ನಡೆಯಿತು. ಬಳಿಕ ರಸ್ತೆ ಸಂಪರ್ಕಕ್ಕೆ ಬೇಕಿರುವ ಖಾಸಗಿ ಜಮೀನಿನ ಮಾಲೀಕರ ಜೊತೆಗೆಯೂ ಗ್ರಾಮಸ್ಥರು ವಾಗ್ವಾದವನ್ನು ನಡೆಸಿದರು. ಈ ವೇಳೆ ಪರಿಸ್ಥಿತಿ ನಿಯಂತ್ರಣಕ್ಕೆ ತಲುಪುವ ವೇಳೆ ಪುತ್ತೂರು ಗ್ರಾಮಾಂತರ ಠಾಣಾ ಇನ್ಸ್ಪೆಕ್ಟರ್ ಜಂಬೂರಾಜ್ ಮಹಾಜನ್ ಆಗಮಿಸಿ ಕೆಲಹೊತ್ತು ಗ್ರಾಮಸ್ಥರೊಂದಿಗೆ ಮಾತುಕತೆಯನ್ನು ನಡೆಸಿದ್ರು. ಇದಕ್ಕೂ ಜಗ್ಗದ ಗ್ರಾಮಸ್ಥರು ಖಾಸಗಿ ಜಮೀನಿನ ಬೇಲಿ ತೆಗೆದು ರಸ್ತೆ ನಾವೇ ನಿರ್ಮಿಸಿಕೊಳ್ಳುತ್ತೇವೆ ಎಂದು ಆಕ್ರೋಶವನ್ನು ಹೊರಹಾಕಿದ್ರು. ಬಳಿಕ ಕಂದಾಯ ಇಲಾಖಾಧಿಕಾರಿಗಳು ಆಗಮಿಸಿ ಖಾಸಗಿ ಜಮೀನಿನ ಮಾಲೀಕರ ಮನವೊಲಿಸಿ 55 ಫೀಟ್ನಂತೆ ರಸ್ತೆ ನಿರ್ಮಾಣ ಜಾಗ ಬಿಟ್ಟುಕೊಟ್ಟು ಅವಕಾಶ ಮಾಡಿಕೊಡಬೇಕೆಂದು ಮನವಿ ಮಾಡಿಕೊಂಡರು. ಇದಕ್ಕೆ ಖಾಸಗಿ ಜಮೀನಿನ ಮಾಲೀಕರು ಕೂಡ ತಮ್ಮ ಸ್ವಂತ ಜಮೀನನ್ನು ಯಾಕೆ ಬಿಟ್ಟುಕೊಡಬೇಕು ಎಂದು ಪ್ರಶ್ನೆ ಮಾಡಿದರು. ಕೊನೆಗೆ ಕಂದಾಯ ಇಲಾಖಾಧಿಕಾರಿ ಖಾಸಗಿ ಜಮೀನಿನ ಮಾಲೀಕರನ್ನ ಮನವೊಲಿಸಿ ರಸ್ತೆ ನಿರ್ಮಾಣಕ್ಕೆ ಅನುವು ಮಾಡಿಕೊಡಬೇಕು ಎಂದು ಕೇಳಿಕೊಂಡರು. ಮಾನವೀಯತೆ ದೃಷ್ಟಿಯಿಂದ 13 ಮನೆಯವರಿಗೆ ನೆರವಾಗಬೇಕು ಎಂದು ತಿಳಿಸಿದರು. ಅದರಂತೆ ನಾಳೆ ಸರ್ವೆ ಕಾರ್ಯ ನೆರವೇರಲಿದ್ದು ಜೆಸಿಬಿ ಮುಖಾಂತರ ರಸ್ತೆ ನಿರ್ಮಿಸುವ ಕಾರ್ಯ ನೆರವೇರಲಿದೆ. ಇನ್ನು ಜನಪ್ರತಿನಿಧಿಗಳಿಂದ ಹಿಡಿದು ಜಿಲ್ಲಾಧಿಕಾರಿಗಳ ತನಕವೂ ರಸ್ತೆ ನಿರ್ಮಾಣಕ್ಕಾಗಿ ಅಲ್ಲಿನ ಗ್ರಾಮಸ್ಥರು ಮನವಿ ಮಾಡಿಯಾಗಿದೆ. ಆದರೆ ಯಾವುದೇ ಸ್ಪಂದನೆ ಇಲ್ಲ. ಹಾಗಾಗಿ ಮುಂದೆ ನಾವು ಪೇಪರ್ ವರ್ಕ್ ಮಾಡದೆ ನೇರ 15 ದಿನದೊಳಗೆ ರಸ್ತೆ ನಿರ್ಮಾಣ ಮಾಡಿಕೊಡುತ್ತೇವೆ ಎಂದು ಅಂಬೇಡ್ಕರ್ ತತ್ವರಕ್ಷಣಾ ವೇದಿಕೆ ಕರ್ನಾಟಕ ಇದರ ರಾಜ್ಯ ಅಧ್ಯಕ್ಷ ಗಿರಿಧರ್ ನಾಯ್ಕ ಅವರು ತಿಳಿಸಿದ್ದಾರೆ. ಅದರಂತೆ ಇಂದು ಗ್ರಾಮಸ್ಥರ ಜೊತೆಗೂಡಿ ಪ್ರತಿಭಟಿಸಿದರು. ಅಂಬೇಡ್ಕರ್ ತತ್ವರಕ್ಷಣಾ ವೇದಿಕೆ ವತಿಯಿಂದ ಹಲವಾರು 112 ವರ್ಷದ 13 ಮನೆ ಕಾಲೋನಿ, ಆ ಕಾಲೋನಿಗೆ ಮೂಲಭೂತ ಸೌಕರ್ಯ ಅಂದರೆ ರಸ್ತೆ ಇರಲಿಲ್ಲ. ಬಹುಶಃ ನಾವು DC ಅವರಿಗೆ ಮನವಿ ಕೊಟ್ಟಿದ್ದೇವೆ, ಎಲ್ಲ ಅವರಿಗೆ ಕೊಟ್ಟಿದ್ದಾರೆ. ಮತ್ತು 2.5 ವರ್ಷ ಮುಂಚೆ ಮಾನ್ಯ ಶಾಸಕರಾದ ಅಶೋಕ್ ರೈ ಸಹ ಕೊಟ್ಟಿದ್ದಾರೆ. ಕೊಟ್ಟು ಅವರು ಹೇಳಿದರು, ನಾನು ವಿನ್ನಾದ ಮೇಲೆ 2 ದಿವಸದಲ್ಲಿ ನಾನು ರಸ್ತೆ ಮಾಡಿಕೊಡ್ತೇನೆ. ಏನೂ ಆಗಲಿಲ್ಲ ಏನು ಅಂತ ಗೊತ್ತಿಲ್ಲ. ನಾನು 2 ವರ್ಷ ಆಯಿತು, ಇಷ್ಟವರಿಗೆ ರಸ್ತೆ ಮಾಡಿ ಕೊಡಲಿಲ್ಲ. ಪಾಪ ಅವರಿಗೆ ಹಲವಾರು ಘಟನೆ ನಡೀತಿದೆ. ಒಂದು ಇವರ ದನ ಸತ್ತಿದೆ, ಮತ್ತೊಂದು ಮನೆ ಹಾಳಾಗಿದೆ, ಮತ್ತೊಂದು ಗರ್ಭಿಣಿ ಹೆಂಗಸನ್ನು ಕರ್ಕೊಂಡು ಬರಲಿಕ್ಕೆ ಭಾರಿ ಶೋಚನೀಯ ವಿಷಯ ಆಗಿದೆ. 112 ವರ್ಷದಿಂದ ರಸ್ತೆ ಇಲ್ಲ ಅಂದಿದ್ದರೆ ಮೂಲಸೌಕರ್ಯ, ಭಾರತ ದೇಶದ ಮೂಲಸೌಕರ್ಯ ಒಂದು ದಾರಿ, ವಿದ್ಯುತ್, ನೀರು, ಈ ಸೌಲಭ್ಯ ಇಲ್ಲದಿದ್ದರೆ ಏನಂತ ಹೇಳೋದು. ನನಗೆ ಮೊನ್ನೆ ನಾವು ಪ್ರೆಸ್ ಮೀಟಿಂಗಲ್ಲಿ ನಾನು ಎಲ್ಲರಿಗೂ TV ಮಾಧ್ಯಮದವರಿಗೆ ಮತ್ತು ಪತ್ರಕರ್ತರ ಅಭಿನಂದನೆ ಹೇಳಿದ್ದೇನೆ. ಈ ಅಭಿನಂದನೆ ಇವತ್ತು ನಾನು ಡೇಟ್ ಕೊಟ್ಟಿದ್ದೇನೆ, ನಾವು ಇವತ್ತು ಕೆಲಸ ಶುರು ಮಾಡ್ತೇವೆ. ಅದು ಏನು ಜೈಲಿಗೆ ಹೋದರೂ ತೊಂದರೆ ಇಲ್ಲ ಅಂತೇಳಿ ನಾವು ಕೆಲಸ ಮಾಡ್ತೇವೆ ಅಂತೇಳಿ. ಯಾಕೆ ಗೊತ್ತಾ, ಬಡವರ ಕೂಗು ಯಾರಿಗೆ ಗೊತ್ತಾಗ, ರಾಜ್ಯಕ್ಕಿದ್ದವರಿಗೆ ಯಾರಿಗೆ ಗೊತ್ತಾಗಿಲ್ಲ, ಆದರೂ ಗೊತ್ತಾಗೋದು ನಾವು ಬಡವರ ಕೂಗು ನಮಗೆ ನಮ್ಮ ಅಂಬೇಡ್ಕರ್ ತತ್ವ ರಕ್ಷಣಾ ವೇದಿಕೆ ಗೊತ್ತಿದೆ. ದೂಮಡ್ಕ, ಚಾಕೋಟೆ, ಮದಕ ಪರಿಶಿಷ್ಟ ಪಂಗಡಕ್ಕೆ ಸೇರಿದ 13 ಮನೆಗಳಿಗೆ 90 ವರ್ಷಗಳ ಹಿಂದಿನಿಂದಲೇ ಪಂಚಾಯತ್ ಕಾಲುದಾರಿ ಊರ್ಜಿತದಲ್ಲಿದೆ. ಸಂಪರ್ಕ ರಸ್ತೆ ಇಲ್ಲದೆ ಈ ಭಾಗದ ಜನರು ಅನಾರೋಗ್ಯ ಪೀಡಿತ ಸಂದರ್ಭದಲ್ಲಿ ಹೊತ್ತುಕೊಂಡು ಹೋಗುವಂತಹ ಅನಿವಾರ್ಯತೆಯೂ ಉಂಟಾಗಿದೆ. ಕಳೆದ ದಿನಗಳಲ್ಲಿ ಅನಾರೋಗ್ಯಕ್ಕೆ ತುತ್ತಾದ ಹಸುವೊಂದು ವೈದ್ಯರು ಕಾಲುದಾರಿಯಲ್ಲಿ ನಡೆದುಕೊಂಡು ಬರುವ ಸಂದರ್ಭ ತಡವಾಗಿದ್ದರಿಂದ ಹಸು ಮೃತಪಟ್ಟ ಘಟನೆಯೂ ನಡೆದಿದೆ. ವಿಧವೆಯೊಬ್ಬರ ಮನೆ ಕುಸಿದು ಬಿದ್ದಾಗ ಮನೆಯು ಸಂಪೂರ್ಣ ಹಾನಿಯಾಗಿದೆ. ಅವರಿಗೆ ಮನೆ ಪುನಃ ನಿರ್ಮಾಣ ಮಾಡಲು ಲಕ್ಷಾಂತರ ರೂಪಾಯಿ ಖರ್ಚಾಗುವ ಸಂದರ್ಭ ಸರಕಾರದ ಪರಿಹಾರ ಕೇವಲ 10,000 ರೂಪಾಯಿ ಸಿಕ್ಕಿದೆ. ರಸ್ತೆ ನಿರ್ಮಾಣ ಮಾಡಬಾರದೆಂದು ಸ್ಥಳೀಯರೊಬ್ಬರು ದಾರಿಯನ್ನು ಕಿರಿದುಗೊಳಿಸಿದ್ದಾರೆ. ಸಂಪರ್ಕ ದಾರಿಯಲ್ಲಿ ಅನಗತ್ಯವಾಗಿ ದುರುದ್ದೇಶದಿಂದ ಗುಡಿಸಲು ನಿರ್ಮಿಸಿ ದಾರಿಯನ್ನು ಮುಚ್ಚಿದ್ದಾರೆ. ಒಟ್ಟಾರೆಯಾಗಿ ಮೂಲಸೌಕರ್ಯದಿಂದ ವಂಚಿತರಾದ ಮನೆಗಳಿಗೆ ಸಂಪರ್ಕ ರಸ್ತೆ ಮಾಡಲು ಶಾಸಕರಿಗೆ, ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೆ, ಜಿಲ್ಲಾಧಿಕಾರಿಗಳಿಗೆ ಮನವಿ ನೀಡಲಾಗಿದೆ. ಆದರೆ ಯಾವುದೇ ಪ್ರಯೋಜನವಾಗಿಲ್ಲ. ಹಾಗಾಗಿ ಇಂದು ಗ್ರಾಮಸ್ಥರೇ ಬೀದಿಗಿಳಿದು ರಸ್ತೆ ಸಂಪರ್ಕ ಕಲ್ಪಿಸುವಂತೆ ಪ್ರತಿಭಟಿಸಿದರು. ಇಲ್ಲಿ
ಇಲ್ಲಿಯ ನಿವಾಸಿ ಕೂಡ, ಇಲ್ಲಿ ಹತ್ತಿರದ ನಿವಾಸಿ ಕೂಡ. ನಾನು ಕೂಡ ಪಂಚಾಯತಲ್ಲಿರುವಾಗ ಸಾಮಾನ್ಯವಾಗಿ ನನ್ನ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೇನೆ ಇದಕ್ಕೆ, ಆದರೆ ಏನು ಉಪಯೋಗ ಅಂತ ತರಲಿಲ್ಲ. ಇವತ್ತೆಲ್ಲ ನಮ್ಮ ನಾಗರಿಕರು ಸೇರಿದ್ದಾರೆ, ಅವರಿಗೆಲ್ಲ ನಮ್ಮ RI ಅವರು VA ಅವರು ಒಂದು ಮಾತು ಕೊಟ್ಟಿದ್ದಾರೆ, ನಾಳೆ ಬೆಳಿಗ್ಗೆ ಹೊತ್ತಿಗೆ ನಾವು ನಿಮಗೆಲ್ಲ ಏನು ಅದಕ್ಕೆ ಬೇಕಾದಂಥ ದಾಖಲೆಗಳನ್ನು ರೆಡಿ ಮಾಡಿ ಕೊಡ್ತೇವೆ ಅಂತೇಳಿ. ಅವರ ಒಪ್ಪಿಗೆ ಮೇರೆಗೆ ನಾವು ಇವತ್ತಿನ ಈ ಕೆಲಸವನ್ನು ಇವತ್ತಿಗೆ ಮೊಟಕುಗೊಳಿಸಿದ್ದೇವೆ. ನಾಳೆ ಮಾಡಿಕೊಡ್ತಾರೆ ಅಂತೇಳಿ ಅವರ ನಂಬಿಕೆ ಮೇಲೆ ನಾವು ಮೊಟಕುಗೊಳಿಸಿದ್ದೇವೆ. ಹಾಗಾಗಿ ನಾಳೆ ಅವರು ಮಾಡಿಕೊಡ್ತಾರೆ ಅನ್ನೋ ಭರವಸೆ ನಮಗೆ. ಮತ್ತೆ ಇಲ್ಲದಿದ್ದರೆ ನಾವು ನಮ್ಮ ಮುಂದಿನ ಕೆಲಸವನ್ನು ನಾವು ನೋಡಿಕೊಳ್ತೇವೆ ಅಂತ ಹೇಳ್ತೇವೆ. ಅನೀಶ್, V4 ನ್ಯೂಸ್, ಪುತ್ತೂರು. Volkswagen. Volkswagen Mangalore, Airport Road, Yeyadi, Mangalore. Volkswagen.